ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದೀಪ್ತಿ ರೆಡ್ ಯೂಟ್ಯೂಬ್ ಚಾನಲ್. ಓಕೆ, ಮನೆ ಕೆಲಸ ಎಲ್ಲ ಆಯಿತು ಕಂಪ್ಲೀಟ್. ಬಟ್ಟೆ ನೆಲ ಕಸ ಪಾತ್ರೆ ಎಲ್ಲ ಆಯಿತು ಗೈಸ್. ಇವಾಗ ನಾನು ಕುಕ್ಕಿಂಗ್ ವ್ಲಾಗ್ ಮಾಡಬೇಕಂತ ಇದ್ದೀನಿ. ಆ್ಯಕ್ಚುಲಿ ಏನಂತಂದರೆ ನಮ್ಮ ನಾದಿನಿ ನಮ್ಮ ತಂಗಿ ಎಲ್ಲ ಹೇಳ್ತಾಯಿದ್ರು, ನೀನು ಕುಕ್ಕಿಂಗ್ ತುಂಬ ಚೆನ್ನಾಗಿ ಮಾಡ್ತೀಯಲ್ಲ, ಸೊ ಮಾಡು, ಚೆನ್ನಾಗಿರುತ್ತೆ, ಕುಕ್ಕಿಂಗ್ ಎಲ್ರಿಗೂ ಇಷ್ಟ ಆಗ್ಬೋದು ಅಂತ. ಸೊ ನನ್ನ ನಾದಿನಿಗಂತೂ ನನ್ನ ಕುಕ್ಕಿಂಗ್ ಅಂದರೆ ತುಂಬ ಇಷ್ಟ. ಅವಳು ಲಾಸ್ಟ್ ಟೈಮ್ ಬಂದಾಗ ಹೇಳ್ತಾಯಿದ್ಲು, ನಿಶು ಬಂದ್ಲು ನೋಡಿ, ನಿಶು. ಸೊ ಲಾಸ್ಟ್ ಟೈಮ್ ಬಂದಾಗ ಹೇಳ್ತಾಯಿದ್ಲು, ನಾನು ನೀನು ಮಾಡಿರೋ ಅಡುಗೆ ತಿನ್ನೋಕೆ ಬರೋದು, ತುಂಬ ಚೆನ್ನಾಗಿ ಮಾಡ್ತೀಯ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ನಾನಿವತ್ತು ಅವ್ರು ನೆನ್ನೆ ನೈಟಿನೂ ಹೇಳಿದ್ರು, ಕುಕ್ಕಿಂಗ್ ಮಾಡು, ಕುಕ್ಕಿಂಗ್ ತುಂಬ ಚೆನ್ನಾಗಿ ಮಾಡ್ತೀಯಲ್ಲ ಅಂತ. ಸೊ ನಾನು ಇದೇ ಪರ್ಟಿಕ್ಯುಲರಾಗಿ ಇದನ್ನೇ ಮಾಡಬೇಕು ಅಂತ ಮಾಡ್ತಾಯಿಲ್ಲ. ಇಲ್ಲಿ ಜಸ್ಟ್ ನಾನು ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ. ಇವಾಗ ಏನು ಮಾಡೋದು ಪುದೀನ ರೈಸ್ ಮಾಡೋಣ ಅಂತ ಬೆಳಗಿನ ಅಂದ್ಕೊಂಡಿದ್ದೆ. ಸೊ ಇವಾಗ ನಾನು ಪುದೀನ ರೈಸ್ ಮಾಡ್ತಾಯಿದ್ದೀನಿ, ಅದೇ ರೆಸಿಪಿ ತೋರಿಸ್ತೀನಿ. ಇದೇ ಪರ್ಟಿಕ್ಯುಲರಾಗಿ ಪುದೀನ ರೈಸೇ ರೆಸಿಪಿ ಮಾಡಬೇಕು ಅಂತ ಮಾಡ್ತಾಯಿಲ್ಲ, ನಾನು ಜಸ್ಟ್ ತೋರಿಸ್ತಾ ಇದ್ದೀನಿ ರೆಸಿಪಿನ. ಹೇಗಿರುತ್ತೆ ನೋಡೋಣ, ಯಾರಾದರೂ ಮಾಡಿ ತಿಂದು ನೋಡಲಿ, ಅದು ನನ್ನ ಟೇಸ್ಟ್ ಹೆಂಗೆ. ಇದು ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ನಂದಲ್ಲ ಇದು ರೆಸಿಪಿ, ನನ್ನ ಚಿಕ್ಕತ್ತೆದು. ಅವ್ರು ನಂಗೆ ಒಂದು ಸತಿ ಮಾಡಿ ಕೊಟ್ಟಿದ್ದರು, ತುಂಬ ಚೆನ್ನಾಗಿತ್ತು. ನಾನು ನೆಕ್ಸ್ಟ್ ಡೇನೇ ಟ್ರೈ ಮಾಡಿದೆ ಪುದೀನ ರೈಸು. ಅದು ತುಂಬ ನಾನು ಏನು ಮಾಡಿದ್ದೆ ಅಂತ ಅಂದರೆ, ಸ್ವಲ್ಪ ಕೆಟ್ಟೋಗಿತ್ತು, ಬಟ್ ಚೆನ್ನಾಗಾಗಿತ್ತು. ಮತ್ತು ನೆಕ್ಸ್ಟ್ ಅವ್ರನ್ನ ಇನ್ನೊಂದು ಸತಿ ರೆಸಿಪಿ ಕೇಳಿ ಇನ್ನೊಂದು ಸತಿ ಮಾಡಿದರೆ ತುಂಬ ಚೆನ್ನಾಗಿತ್ತು ಗೈಸ್. ರೆಸಿಪಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಒನ್ ಟೈಮ್ಗೆ. ಈಗ ಮನೇಲಿ ಸಾಂಬಾರಿಲ್ಲ, ಅದು ಇಲ್ಲ, ಇದು ಇಲ್ಲ, ಒನ್ ಟೈಮ್ಗೆ ಏನು ಮಾಡೋದು ಅಂತ ಅಂದಾಗ ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ಮಾಡಿ ಟ್ರೈ ಮಾಡಿ ನೀವು ಕೂಡ. ಬನ್ನಿ ಗೈಸ್, ತೋರಿಸ್ತೀನಿ. ನಾನಿಲ್ಲಿ ಫಸ್ಟು ಪುದೀನ ಒಂದು ಕಟ್ಟಾಗೋಷ್ಟು ಪುದೀನ, ಒಂದು ಕಂಪ್ಲೀಟ್ ಎಲೆ ಅಷ್ಟೇ ಬಿಡಿಸಿಟ್ಕೊಂಡಿದ್ದೀನಿ. ಒಂದು ಕಟ್ಟಾಗೋಷ್ಟು ಎಲೆನ ಬಿಡಿಸಿಟ್ಕೊಂಡಿದ್ದೀನಿ. ದೆನ್ ಕೊತ್ತಂಬರಿನ ನಾನು ಈ ಥರ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದು ಮೀಡಿಯಮ್ ಸೈಜ್ 2 ಈರುಳ್ಳಿ, ದೆನ್ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಇಷ್ಟು ಸಾಕು ಪುದೀನ ರೈಸ್ ಮಾಡೋಕ್ಕೆ. ಬನ್ನಿ ಮಾಡೋಣ ಗೈಸ್. ಇಲ್ಲಿ ಇದು ಪುದೀನಾನ ಹಾಕಬೇಕು, ಫಸ್ಟು ಪುದೀನಾನ ಹಾಕಬೇಕು. ಪುದೀನ, ದೆನ್ ನಾನು ಲಾಸ್ಟ್ ಟೈಮ್ ಹೇಳ್ದಲ್ವ ನಿಮಗೆ, ಪುದೀನ ಆ್ಯಕ್ಚುಲಿ ಏನಾಗಿತ್ತು ಅಂತಂದರೆ, ನಾನು ನೀರು ಹಾಕಿಬಿಟ್ಟಿದ್ದೆ. ನೀರು ಹಾಕಬಾರ್ದು, ಇದು ಚೆನ್ನಾಗಿ ಬರಬೇಕು ಅಂತಂದರೆ ನೀರು ಹಾಕಬಾರ್ದು ಗ್ಯಾಸ್. ನಾನು ಅದೇ ಮತ್ತೆ ನನಗೆ ನೀರು ಹಾಕಬೇಕೋ ಬೇಡವ ಅಂತ ಹೇಳಿರಲಿಲ್ಲ, ಅಥವಾ ನಾನೇ ಸರಿ ಕೇಳಿಸ್ಕೊಂಡಿರ್ಲಿಲ್ವೇನೋ ಗೊತ್ತಿಲ್ಲ. ನಾನು ಸ್ವಲ್ಪ ನೀರು ಹಾಕಿಬಿಟ್ಟಿದ್ದೆ. ನೀರು ಹಾಕಿದರೆ ಚೆನ್ನಾಗಿರಲ್ಲ. ಇಲ್ಲಿ 3 ಇಲ್ಲ 4 ಇದು ತೊಗೊಂಡಿದ್ದೀನಿ, ಏನು ಮೆಣಸಿನ್ಕಾಯಿ. ದೆನ್ ಒಂದು 7-8 ಒಂದು 5-6 ತೊಗೊಂಡ್ರೆ ಸಾಕು. ದೆನ್ ಶುಂಠಿ, ಬೆಳ್ಳುಳ್ಳಿ, ಇಷ್ಟು ಹಾಕ್ಕೊಂಡಿದ್ದೀನಿ. ಬನ್ನಿ ಮಾಡೋಣ. ಇದು 1-2 ಸುತ್ತು ಹಾಕ್ಬಿಟ್ಟು 1-2 ಸುತ್ತು ಮಿಕ್ಸಿ ಮಾಡಿ ದೆನ್ ಕೊತ್ತಂಬರಿ ಹಾಕ್ಕೋಬೇಕು. ಆವಾಗ ಕೊತ್ತಂಬರಿ ಚೆನ್ನಾಗಿ ಸ್ಮೆಲ್ ಎಲ್ಲ ಚೆನ್ನಾಗಿರುತ್ತೆ. ಬನ್ನಿ ಗೈಸ್ ಮಾಡೋಣ. ಈ ಥರ ಆಗಬೇಕು. ಇದು ನೀರು ಹಾಕ್ಕೊಂಡ್ರೆ ಟೇಸ್ಟೇ ಬರೋಲ್ಲ ಗೈಸ್. ನಾನು ಮಾಡಿದ್ದೀನಲ್ವ, ಸೊ ಹೇಳ್ತಿದ್ದೀನಿ. ಸ್ವಲ್ಪ ಲಾಸ್ಟಿಗೆ ಹಾಕೋಕ್ಕೆ. ಮತ್ತು ಇವಾಗ ನಾನು ಟ್ರೈಪೋಡ್ ತರಿಸ್ಕೊತೀನಿ ಗೈಸ್. ನಂಗೆ ಈ ಥರ ಎಲ್ಲ ಹಿಡ್ಕೊಂಡು ಮಾಡೋಕ್ಕೆ ಆಗ್ತಿಲ್ಲ, ಯಾರೂ ಇಲ್ಲ ಮನೆ. ನಿಶುನ ಮಲಗಿಸಿದ್ದೀನಿ, ಅವರಪ್ಪನೂ ಇಲ್ಲ. ಯಾವ ಥರ ಆಗಿದೆ, ಇನ್ನೊಂದು ಸ್ವಲ್ಪ ಆಗಬೇಕು. ನೋಡಿ ಗೈಸ್, ಈ ಥರ ಲೈಕ್ ಗಟ್ಟಿ ಚಟ್ನಿ ಥರ ಈ ಥರ ಇರಬೇಕು. ಈ ಥರ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಮತ್ತು ಒಂದು ಕಡಾಯಿಗೆ ಎಣ್ಣೆ ಹಾಕೋಣ ಸ್ವಲ್ಪ.
ಎಣ್ಣೆ ಹಾಕ್ಕೊಂಡು ದೆನ್ ಗ್ಯಾಸ್ ಹಚ್ಕೊಳ್ಳೋಣ. ಗ್ಯಾಸ್ ಹಚ್ಚೋದೇ ಮರ್ತುಬಿಟ್ಟಿದೆ. ಗ್ಯಾಸ್ ಹಚ್ಚೋಣ. ಗ್ಯಾಸ್ ಹಚ್ಚಿಬಿಟ್ಟು ಇದನ್ನು ಸ್ವಲ್ಪ ಕರಿಬೇವು ಸಾಸಿವೆ ಒಗ್ಗರಣೆ ಹಾಕ್ತೀವಲ್ಲ ಲೈಕ್ ದಟ್ ಈ ಥರ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಆಮೇಲೆ ಇದೆಲ್ಲ ಸ್ವಲ್ಪ ಸಿಡಿದ್ಮೇಲೆ ಸಾಸಿವೆ ಜೀರಿಗೆ ಸ್ವಲ್ಪ ಇದು ಕಡಲೆಬೇಳೆ ಹಾಕಬೇಕು ಗೈಸ್, ಚೆನ್ನಾಗಿರುತ್ತೆ. ಪುದೀನ ರೈಸ್ಗೆ ಕಡಲೆಬೇಳೆ ಇಷ್ಟು ಹಾಕಿದರೆ ಸಾಕು. ಒಂದು ಸ್ವಲ್ಪ ಒಂದೆರಡು ಸ್ಪೂನ್, ಒಂದು ಸ್ಪೂನ್ ಸಾಕು, ಒಂದೂವರೆ ಸ್ಪೂನ್ ಹಾಕಿದರೆ ಸಾಕು. ದೆನ್ ಗೈಸ್ ಇದೊಂದು ಸ್ವಲ್ಪ ಹಂಗೆ ರೆಡ್ ಆದಮೇಲೆ ಈ ಥರ ಇದು ಹಾಕ್ಕೋಬೇಕು, ಏನು ಕರಿಬೇವು ಹಾಕ್ಕೋಬೇಕು. ಆಮೇಲೆ ಈರುಳ್ಳಿ ಹಾಕ್ಬೇಕು. ಈರುಳ್ಳಿ ಹಾಕಬೇಕು ಗೈಸ್. ನಾನೇ ಫೋನ್ ಇಟ್ಕೊಂಡು ನಾನೇ ಮಾಡೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ. ಟ್ರೈಪಾಡ್ ತರಿಸ್ಕೋತೀನಿ ಗೈಸ್ ಆದಷ್ಟು ಬೇಗ. ಮೊನ್ನೇನು ಮೈಕ್ ತರಿಸ್ಕೊಂಡಿದ್ದೀನಿ. ಸೊ ಟ್ರೈಪಾಡ್ ಇನ್ನೊಂದು ವೀಕಲ್ಲಿ ತರಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಈ ಥರ ಎಲ್ಲ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಸಾಕು. ನೋಡಿ ಈ ಥರ ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಆಗಬೇಕು. ಕಡಲೆಬೇಳೆ ಸ್ವಲ್ಪ ರೆಡ್ಡೇ ಇರಲಿ, ಹಂಗಂದ್ರೆ ಕಟ್ಟಿ ಕಟ್ಟಿ ಅಂತ ಇರುತ್ತೆ. ರೈಸ್ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಕಡಲೆ ಬೀಜನೂ ಹಾಕ್ಕೋಬೋದು ಗೈಸ್, ಅದು ನಿಮ್ಮ ಆಪ್ಷನಲ್ಲು. ಕಡಲೆ ಬೀಜ ಹಾಕಿದರೆ ಅದೂ ಚೆನ್ನಾಗಿರುತ್ತೆ ಒಂಥರ. ಬಟ್ ನಾನು ಇಲ್ಲಿ ಕಡಲೆ ಬೀಜ ಹಾಕ್ತಾಯಿಲ್ಲ. ಜಸ್ಟ್ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ ಇದೆಲ್ಲ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಜೊತೆಗೆ. ಬಟ್ ನಾನಿಲ್ಲಿ ಜಸ್ಟ್ ಕಡಲೆಬೇಳೆ ಒಂದೇ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಇದೆಲ್ಲ. ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಇದು ಹಾಕ್ಕೋಬೇಕು ಗೈಸ್, ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಪುದೀನ ಮತ್ತು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಇದನ್ನ ಹಾಕ್ಕೋಬೇಕು. ಎಲ್ಲ ಹಾಕ್ಕೊಂಡು ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಈ ಥರ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಗೈಸ್, ಅಲ್ಲಿವರೆಗೂ ಚೆನ್ನಾಗಿ ಈ ಥರ ಫ್ರೈ ಮಾಡಬೇಕು. ನನ್ನ ಕುಕ್ಕಿಂಗ್ ವ್ಲಾಗ್ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನೋಡಿ ಜಸ್ಟ್ ಕಮೆಂಟಲ್ಲಿ ತಿಳಿಸಿ ಚೆನ್ನಾಗಿತ್ತು ಹೇಗೆ ಅಂತೆಲ್ಲ. ಒಂದ್ಸತಿ ಟ್ರೈ ಮಾಡಿ ನೋಡಿ ಗೈಸ್, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಉದ್ದುದಾಗ ಹೆಚ್ಕೊಂಡು ಹಾಕ್ಕೋಬೋದು, ಅದು ನಿಮ್ಮ ಚಾಯ್ಸ್. ಓಕೆನಾ. ನಾನಿಲ್ಲಿ
ಜಸ್ಟ್ ಎಲ್ಲ ಪೇಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹೆಚ್ಕೊಂಡು ಹಾಕ್ಕೊಂಡ್ರೆ ಅದು ನಾವು ಜಾಸ್ತಿ ಎಲ್ಲದಕ್ಕೂ ಪೇಸ್ಟಲ್ಲೇ ನಾನು ಎಲ್ಲದಕ್ಕೂ ಅಷ್ಟೇ ಇದೇ ಥರ ಹಾಕ್ಕೊತೀನಿ, ಪೇಸ್ಟ್ ಮಾಡಿ ಹಾಕ್ಕೊತೀನಿ. ಯಾಕಂದರೆ ಪಾಪಕ್ಕೆ ತಿನ್ನಿಸ್ತಾ ಇರ್ತೀನಲ್ವಾ, ಸೊ ಮೆಣಸಿನ್ಕಾಯಿ ಬರ್ತಾ ಇರುತ್ತೆ ಅಂಥೇಳಿ ಈ ಥರ ಪೇಸ್ಟ್ ಮಾಡಿ ಅದರಲ್ಲೇ ಹಾಕ್ಕೊತೀನಿ. ನನಗಿನ್ನೂ ತುಂಬ ರೆಸಿಪೀಸ್ ಗೊತ್ತು ಗೈಸ್, ಎಲ್ಲನೂ ಡೈಲಿ ಒಂದೊಂದು ಮಾಡ್ತೀನಿ. ನೀವು ಟ್ರೈ ಮಾಡಿ ಕಮೆಂಟಲ್ಲಿ ಹೇಳಿ ಹೇಗಿದೆ ಅಂತ ಹೇಳಿ, ಓಕೆನಾ. ಇದು ತುಂಬ ಚೆನ್ನಾಗಿ ಈ ಥರ ಫ್ರೈ ಆಗಬೇಕು, ಎಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಪುದೀನದು ದೆನ್ ಕೊತ್ತಂಬರಿ ಮೆಣಸಿನ್ಕಾಯಿ ಎಲ್ಲದು ಹಸಿ ಸ್ಮೆಲ್ಲೆಲ್ಲ ಚೆನ್ನಾಗಿ ಹೋಗೋವರೆಗೂ ಈ ಥರ ಮಾಡಿ, ಈ ಥರ ಮಾಡ್ತಾನೆ ಇರಿ, ಇಲ್ಲಾಂದರೆ ತಳ ಹತ್ಬಿಡುತ್ತೆ. ನೋಡಿ ಗೈಸ್, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ದೆನ್ ಲಾಸ್ಟಲ್ಲಿ ನಾನು ಆಲ್ರೆಡಿ ರೈಸ್ ಮಾಡಿ ಇಟ್ಕೊಂಡಿದ್ದೆ ಗೈಸ್, ರೈಸ್ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ನಿಶುಕ್ ತಿನ್ನಿಸ್ಬಿಟ್ಟು ಉಳಿದಿರೋದು ಇದರಲ್ಲಿದೆ. ದೆನ್ ಇದೆಲ್ಲ ಸ್ವಲ್ಪ ಬಿಡಿಯಾಗಿ ಮಾಡ್ಕೋಬೇಕು. ನೋಡಿ ಈ ಥರ ಫುಲ್ಲು ನೀರೆಲ್ಲ ಹೀರ್ಕೊಂಡಿರ್ಬೇಕು. ಈ ಥರ ಜಸ್ಟು ಚಟ್ನಿ ಟೈಪ್ ಆಗಬೇಕಿದು. ಈ ಥರ ಇರುತ್ತಲ್ವ, ಈ ಥರ ಇರಬೇಕು. ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಲಾಸ್ಟಲ್ಲಿ. ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ, ಇಲ್ಲಿ ನಾನು ಸ್ವಲ್ಪ ಗೊಜ್ಜನ್ನ ಗೈಸ್ ಏನು ಗೊತ್ತಾ, ಇದನ್ನು ನೀವು 2 to 3 days ಎತ್ತಿಟ್ಕೊಂಡು ತಿನ್ಕೋಬೋದು. ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ತಿನ್ಕೋಬೋದು, ಏನೂ ಹಾಳಾಗಲ್ಲ. ನಾವಿಬ್ಬರೇ ಇರೋದ್ರಿಂದ ಇಷ್ಟೊಂದು ಖರ್ಚು ಆಗಲ್ಲ. ಸೊ ನಾನು ಸ್ವಲ್ಪ ಗೊಜ್ಜನ್ನ ಎತ್ತಿಟ್ಕೊಂಡ್ಬಿಡ್ತೀನಿ. ನೋಡ್ಕೊಂಡು ಕಲಿಸ್ಕೊಬೋದು ಗೈಸ್. ಈ ಥರ ಬಿಡಿಯಾಗಿ ಅನ್ನ ಮಾಡಿಟ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡೋಣ ಬನ್ನಿ. ನೋಡಿ ಗೈಸ್, ಈ ಥರ ರೆಡಿ ಆಗುತ್ತೆ ಪುದೀನ ರೈಸ್. ನೋಡಿ ಎಷ್ಟು ಚೆನ್ನಾಗಿದೆ, ಗಮ್ ಅಂತಿದೆ ಗೈಸ್. ತಿನ್ನಿ, ಚೆನ್ನಾಗಿದೆ, ತುಂಬ ಚೆನ್ನಾಗಾಗಿದೆ. ಎಲ್ಲರೂ ಒಂದು ಸತಿ ಟ್ರೈ ಮಾಡಿ. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರೋ ನಿಮ್ಮ ಟೇಸ್ಟ್ನ ಹೇಳಿ. ಇದರಲ್ಲಿ ಏನೂ ಮಸಾಲೆ ಹಾಕಿಲ್ಲ ನೋಡಿ ಗೈಸ್. ಮಸಾಲೆ ಎಲ್ಲ ಇಷ್ಟ ಇಲ್ಲದೆ ಇರೋರು ತಿನ್ಕೋಬೋದು ಇದನ್ನ. ಲೈಕ್ ಮಸಾಲ ತಿಂದರೆ ಒಬ್ಬೊಬ್ಬರಿಗೆ ಇಷ್ಟ ಆಗಲ್ಲಲ್ವ. ಸೊ ಇದು ಮಸಾಲ ಥರನೇ ಅನ್ನ ಇರುತ್ತೆ, ಬಟ್ ಇದರಲ್ಲಿ ಏನೂ ಮಸಾಲೆ ಹಾಕಿಲ್ಲ. ನೀವೇ ನೋಡಿದ್ರಲ್ಲ, ನಾನು ಚಕ್ಕೆ ಲವಂಗ ಏಲಕ್ಕಿ ಏನೂ ಆ್ಯಡ್ ಮಾಡಿಲ್ಲ. ಬಟ್ ತುಂಬ ಚೆನ್ನಾಗಿರುತ್ತೆ. ತಿಂದು ನೋಡಿ ನಾನು ಕಮೆಂಟಲ್ಲಿ ಹೇಳಿ, ಓಕೆನಾ. ಗೈಸ್, ಈ ಥರ ರೆಡಿ ಮಾಡಿದ್ದೀನಿ ನಾನು. ಹೆಂಗಿದೆ ದಯವಿಟ್ಟು ಮಾಡಿ ತಿಂದು ಟೇಸ್ಟ್ ಹೇಳಿ. ದೊರಕಿದೆ ರುಚಿ ಸವಿಯಲು, ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ, ದಿನ ದಿನ ನೂತನ. ಹಾಂ ಗಾಯ್ಸ್, ಪುದೀನ ರೈಸ್ ರೆಸಿಪಿ ಹೇಳಿದ್ದೀನಿ. ಇಷ್ಟ ಆಗೋರು ಮಾಡ್ಕೊತೀನಿ. ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸಾಂಬಾರೆಲ್ಲ ಇಲ್ಲದೆ ಇರೋ ಟೈಮಲ್ಲಿ ಏನು ಮಾಡಬೇಕು ಅಂತ ಅಂದಾಗ ಇದು ತುಂಬ ಚೆನ್ನಾಗಿ ಗಮ್ ಅಂತಿದೆ. ಓಕೆ ಗೈಸ್, ನಾನು ತಿಂದು ನೋಡಿದ್ದೀನಿ, ಟೇಸ್ಟ್ ತುಂಬ ಚೆನ್ನಾಗಿದೆ, ಸೂಪರಾಗಿದೆ. ನೀವು ಎಲ್ಲರೂ ಟ್ರೈ ಮಾಡಿ ಕಮೆಂಟಲ್ಲಿ ಹೇಳಿ. ಇವತ್ತಿನ ನನ್ನ ಕುಕಿಂಗ್ ವ್ಲಾಗ್ ಆಗಿತ್ತು.
ಯಾರಿಗೆಲ್ಲ ಏನಾದರೂ ಹೇಳಬೇಕು ಅನಿಸಿದರೆ ಕಮೆಂಟಲ್ಲಿ ಹೇಳಿ. ಏನಾದರೂ ಸರಿ ಮಾಡ್ಕೋಬೇಕು, ನಾನು 3 ಲಾಗ್ ನೋಡ್ತಿರಲ್ವ ಈಗ, ಏನಾದರೂ ಸರಿ ಮಾಡ್ಕೋಬೇಕು ಅಥವಾ ಇನ್ನೂ ಲಾಗ್ ಯಾವ ಥರ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು, ಏನು ಬೇಕು, ಯಾರಿಗಾದರೂ ಬೇಕು ಅನಿಸಿದರೆ ನನ್ನ ಕಡೆಯಿಂದ ಕಮೆಂಟ್ ಮಾಡಿ. ಓಕೆನಾ? ಓಕೆ ಗೈಸ್, ಲವ್ ಯು, ಬಾಯ್ ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಗಾಯ್ಸ್, ಬಾಯ್ ಬಾಯ್.